ಮಿಲೆಕ್ಸ್ ಮಿಲೆಟ್ ಹೆಲ್ತ್ ಮಿಕ್ಸ್ ಫ್ಯಾಕ್ಟ್ರಿಗೆ ಸ್ವಾಗತ. ಯಾವ ರೀತಿ ನಮ್ಮ ಮಿಲೆಟ್ ಹೆಲ್ತ್ ಮಿಕ್ಸು ತಯಾರಾಗುತ್ತೆ, ಅದು ಯಾವ ರೀತಿ ಜನಕ್ಕೆ ಉಪಯೋಗ ಆಗುತ್ತೆ, ಮುಂದಿನ ಫ್ಯಾಕ್ಟ್ರಿಗೆ ಹೋಗೋಣ. ಈಗ ರೈಸ್ ಮಿಲ್ 100 ವರ್ಷ ಹಳೆಯದಾದ ರೈಸ್ ಮಿಲ್ ಇದು. 100 ವರ್ಷ ಹಳೆಯದಾದ ರೈಸ್ ಮಿಲ್, ಅದರ ಮುಂಭಾಗದಲ್ಲಿ ನಾವಿದ್ದೇವೆ. ಈಗ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕಮ್ಮರಡಿ ಎಂಬ ಸುಂದರವಾದ ಪರಿಸರದಲ್ಲಿ ಶೃಂಗೇರಿ, ಕೊಪ್ಪ ಮತ್ತೆ ತೀರ್ಥಹಳ್ಳಿ ಈ 3 ಊರುಗಳ ಮಧ್ಯೆ ಇದೆ ಸರ್ ಇದು. ಸಿರಿಧಾನ್ಯಗಳ ಸಮೃದ್ಧಿ, ಮನುಷ್ಯನ ಆರೋಗ್ಯಕ್ಕೆ ಕಣಜವಾಗಿ ಬೆಳೆದು ನಿಂತಿರುವ ಈ ಒಂದು ಸಂಸ್ಥೆಗೆ ನಾವೀಗ ಹೋಗ್ತಾ ಇದ್ದೀವಿ. ಖಂಡಿತ ಸರಿ, ಬನ್ನಿ ಸರ್, ಒಳಗೆ ಹೋಗುವ. ಈಗ ಹೋಗ್ತಾ ಇದ್ದೀವಿ, ಪ್ರೊಡಕ್ಷನ್ ಆಗ್ತಿದೆ. ಇದು ಪಕ್ಕದ್ದು ನಮ್ದು ಆಫೀಸು, ಇದು ಬಂದ್ಬಿಟ್ಟು ನಮ್ದು ಫ್ಯಾಕ್ಟ್ರಿ, ಮೇನ್ ಫ್ಯಾಕ್ಟ್ರಿ ಇದು. ಇದು ಪಕ್ಕದ್ದು ನಮ್ಮ ಸ್ಟಾಕ್ ಗೋಡೌನ್, ಧಾನ್ಯಗಳನ್ನು ಸ್ಟೋರ್ ಮಾಡಿ ಇರುವಂತ ಜಾಗ. ಅಲ್ಲೇ ಕ್ಲೀನ್ ಮಾಡೋದು, ನಾವು ಅಲ್ಲೇ ಅದನ್ನ ಮೊಳಕೆ ಕಟ್ಸೋದು, ಅಲ್ಲೇ ತೊಳೆಯೋದು, ಪ್ರತಿಯೊಂದು ಇಲ್ಲೇ ಆಗೋದು. ಸರ್, ಧಾನ್ಯಗಳ ಗೋಡನಿಗೆ ನಾವು ಈಗ ಬರ್ತಾ ಇದ್ದೀವಿ. ಒಳಗೆ ಎಂಟ್ರಿ ಮಾಡಿದ್ವಿ ಸರ್. ಇದು ಡಿ ಸ್ಟೋನರ್ ಅಂತ ಹೇಳಿ, ಡಿ ಸ್ಟೋನರ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬರೋದು ಎಲ್ಲ ಧಾನ್ಯಗಳೆಲ್ಲ ಎ ಗ್ರೇಡ್ ಧಾನ್ಯಗಳೇ ಸರ್. ರೀಚೆಕ್ ಮಾಡಲೇಬೇಕು, ಏನು ಕಲ್ಲಿರುತ್ತೋ, ಏನು ಕಸ ಇರುತ್ತೋ, ಕಸ ಕಟ್ಟಿ ಇರುತ್ತೋ. ಸೊ ಅದನ್ನ ಒಂದ್ಸತಿ ನಾವು ಈ ಡಿ ಸ್ಟೋನರ್ ಅಂತ ಹಾಕಿದ್ರೆ ಇದರಲ್ಲಿ 4 ಟೈಪಲ್ಲಿ ಧಾನ್ಯಗಳು ಕ್ಲೀನ್ ಆಗುತ್ತೆ. ಒಂದು ಕಡೆ ಕಲ್ಲು ಹೋಗುತ್ತೆ, ಒಂದೊಂದು ಕಡೆ ಚಟ್ ಹೋಗುತ್ತೆ. ಚಟ್ ಅಂದರೆ ಈಗ ರಾಗಿ ಇರುತ್ತೆ, ಬಟ್ ಅದರೊಳಗೆ ಏನೂ ಸತ್ವ ಇರಲ್ಲ. ಚಟ್ಟು ಅವೆಲ್ಲ ಚಟ್ ಒಂದು ಕಡೆ ಹೋಗುತ್ತೆ, ಒಂದು ಕಡೆ ಕಸ ಕಡ್ಡಿ ಹೋಗುತ್ತೆ. ಸೊ ಅದು ನಾವು ಫಸ್ಟ್ ಈ ಮಷೀನಿಗೆ ಹಾಕ್ತೀವಿ. ಸೊ ಇದು ಒಂದೊಂದು ಕಡೆ ಒಂದೊಂದು ಕೆಟ್ಟ ಅಂಶ ಹೋಗ್ಬಿಟ್ಟು ನಮ್ಗೆ ಫೈನಲ್ ರಿಸಲ್ಟ್ ಪ್ಯೂರ್ ಪ್ರಾಡಕ್ಟ್ ಒಂದು ಕಡೆ ಬರುತ್ತೆ. ಇದರಲ್ಲಿ ನೋಡಿ ರಾಗಿ ಹಾಕಿ ಕ್ಲೀನ್ ಮಾಡಿರುವಂಥದ್ದು. ರಾಗಿ, ಜೋಳ, ನವಣೆ ನೋಡಿ, ಇದರಲ್ಲಿ 4 ಸ್ಟೆಪ್ ಬರುತ್ತೆ. ಎಷ್ಟು ಜರಡಿಗಳಿದೆ ನೋಡಿ ಸರ್. ಇಲ್ಲೊಂದು ಜರಡಿ ಇದೆ, ಸೊ ಸೆಕೆಂಡ್ ಇಲ್ಲೊಂದು ಜರಡಿ ಇದೆ, ಇಲ್ಲೊಂದು ಜರಡಿ ಇದೆ, ಇಲ್ಲೊಂದು ಜರಡಿ ಇದೆ, ಇಲ್ಲೊಂದು ಜರಡಿ ಇದೆ. ಇಷ್ಟು ಟೈಪಲ್ಲಿ ಕ್ಲೀನ್ ಆಗುತ್ತೆ ಸರ್. ಕ್ಲೀನ್ ಆಗಿ ಇಲ್ಲಿ ಬರುತ್ತೆ. ಇದರಲ್ಲಿ ಯಾವ್ಯಾವ ಧಾನ್ಯಗಳನ್ನು ಹಾಕಿದ್ದೀರಾ ಸರ್? ಇದರಲ್ಲಿ ಸಿರಿಧಾನ್ಯ ಇದೆ, ರಾಗಿ ಇದೆ ಸರ್. ನೋಡಿ, ಇದರಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ತಂಗೆ ನೋಡಿ, ತುಳಸಿ ಹಾಕಿದೀವಿ ಸರ್. ಇದರಲ್ಲಿ ತುಳಸಿ ಮತ್ತೆ ಆಯುರ್ವೇದಿಕ್ ಹರ್ಬ್ಸ್ ಹಾಕಿದೀವಿ. ಯಾಕೆಂದ್ರೆ ಟಾಕ್ಸಿಕ್ ಕಂಟೆಂಟ್ ಏನಿರುತ್ತೋ ಈ ಧಾನ್ಯಗಳಲ್ಲಿ ಇದು ಹೋಗುತ್ತೆ. ಸೊ ನೀವು 10 ರಿಂದ 12 ಗಂಟೆ ಕಾಲ ನಾವು ಅದನ್ನ ನೆನೆಸಲೇಬೇಕು. ಯಾಕೊತ್ತಾ, ಸಿರಿಧಾನ್ಯ ಹೀಟ್ ಕಂಟೆಂಟ್ ಸರ್. ಸೊ ನಾವು ಅದರಲ್ಲಿ 10 ರಿಂದ 12 ಗಂಟೆ ಕಾಲ ನಾವು ಇದರಲ್ಲಿ ನೆನೆಸಿಟ್ರೆ ಅದು ಕೂಲ್ ಕಂಟೆಂಟಿಗೆ ಹೋಗುತ್ತಿದ್ದು. ಸೊ ಹಾಗಾಗಿ ಈ ಆಯುರ್ವೇದಿಕ್ ಹರ್ಬ್ಸು ಮತ್ತು ಕೃಷ್ಣ ತುಳಸಿ ಇದನ್ನು ಹಾಕಿ ನಾವು ನೆನೆಸಿಟ್ರೆ ಏನು ಈ ಧಾನ್ಯಗಳಲ್ಲಿರೋ ಟಾಕ್ಸಿಕ್ ಕಂಟೆಂಟು ಹೋಗುತ್ತೆ. ಸೊ ಇದು ಬಂದು ಸೋಕಿಂಗ್ ಮಾಡ್ತಾ ಇದ್ದೀರಾ? ಹೌದು ಹೌದು. ಸೋಕಿಂಗ್ ಬಂದು ಎಷ್ಟು ಅವರ್ಸ್ ಮಾಡ್ತೀರಾ ಸರ್ ಜನರಲ್ ಆಗಿ? 10 to 12 ಅವರ್ಸ್ ಮಾಡೇ ಮಾಡ್ತೀವಿ ಸಿರಿಧಾನ್ಯನ. ಇನ್ನು ಉಳಿದಿದ್ದೆಲ್ಲ 6 to 7 ಅವರ್ಸ್ ಮಾತ್ರ ಇಡ್ತೀವಿ. ಹೌದು, ಅದು ನಾವು ಮತ್ತೆ ಡ್ರೈ ಪ್ಲೇಸಲ್ಲಿ, ಯಾವುದೇ ಥರ ಬಿಸಿಲು ಹಾಕಲ್ಲ, ಡ್ರೈ ಪ್ಲೇಸಲ್ಲಿ ಅಂದರೆ ನೆರಳು ಇರೋ ಜಾಗದಲ್ಲಿ ನಾವು ಅದನ್ನ ಹರಗ್ತೀವಿ. ಹೊರಗಡೆ ಇದನ್ನ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ತಂದು ಈ ಥರ ನೆನೆಸಿಡ್ತೀವಿ. ನೆಕ್ಸ್ಟ್ ಮುಂದೆ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ತೋರಿಸ್ತೀವಿ. ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ ಸರ್. ಇದು ನಮ್ಮ ಮೇನ್ ಫ್ಯಾಕ್ಟ್ರಿ ಇದು. ಸೊ ಅಲ್ಲಿಗೆ ಬನ್ನಿ. ಪ್ರತಿಯೊಂದು ಪ್ರಿಪ್ರೇಷನ್ ಇಲ್ಲೇ ಆಗುತ್ತೆ ಸರ್. ಇಲ್ಲಿಂದನೇ ಶುರು ಆಗ್ತದೆ, ಇಲ್ಲೇ ಆಗುತ್ತೆ. ಇದೆಲ್ಲ ಬೇರೆ 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 ಸ್ಟೇಟಿಗೆ ಹೋಗಿ ರೆಡಿ ಆಗಿರೋ ಫಿನಿಶಿಂಗ್ ಗೂಡ್ಸ್ ಸರ್. ಇವೆಲ್ಲ ಪ್ಯಾಕಿಂಗ್ ಆಗಿದೆ. ಇವೆಲ್ಲ ಬೇರೆ ಸ್ಟೇಟಿಗೆ ಹೋಗ್ಬೇಕು ಸರ್. ಒಂದೊಂದು ಸ್ಟೇಟಿಗೆ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ, ತೋರಿಸ್ತೀವಿ ಸರ್. ಈಗ ಧಾನ್ಯ ಎಲ್ಲ ರೋಸ್ಟಿಂಗ್ ಆಗ್ತಾ ಇದೆ, ಅದನ್ನೊಂಚೂರು ನೋಡುವ. ಹಾಂ ಸರ್, ಬನ್ನಿ ಸರ್, ಹೀಗೆ ಬನ್ನಿ. ರೋಸ್ಟಿಂಗ್ ಮೇಲ್ಗಡೆ ಡ್ರೈ ಮಾಡ್ತೀವಿ ನಾವು, ಅದನ್ನ ಡ್ರೈ ಮಾಡ್ತೀವಿ ನೆರಳಲ್ಲಿ. ಯಾವುದೇ ಥರ ಈಗ ಧೂಳಿ ಇಲ್ಲದೆ ನಾವು ಅದನ್ನು ಅಲ್ಲಿ ಡ್ರೈ ಮಾಡ್ತೀವಿ. ನೆಕ್ಸ್ಟು ಅದನ್ನ ರೋಸ್ಟಿಗೆ ಹೋಗುತ್ತೆ ಸರ್. ಸರ್ ನೀವು ಇಲ್ಲೊಂದು ಅಬ್ಸರ್ವ್ ಮಾಡಿ ಸರ್. ನಾವಿಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಯಾವುದೇ ಯೂಸ್ ಮಾಡಿಲ್ಲ, ಪ್ರತಿಯೊಂದು ಸ್ಟೀಲ್ ಸರ್. ಈಗ ನಾವು ಮಷಿನರಿ ಎಲ್ಲ ಸ್ಟೀಲು, ಪ್ರತಿಯೊಂದು ಸ್ಟೀಲ್ ಇದೆ. ಸೊ ಏನು ಫುಡ್ ಗ್ರೇಡ್ ಸ್ಟೀಲ್ ಸರ್. ಇವು ಈ FSSAI ಲೈಸೆನ್ಸ್ ಕೊಡ್ಬೇಕಾದ್ರೆ ಏನು ಇದು ಮಾಡ್ತಾರೋ ಎಲ್ಲ ಸ್ಟೀಲ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ನಾವು ಪ್ರತಿಯೊಂದು ಮಿಷಿನ್ನ ನಾವು ಏನು ಬೇಕು, ನಮ್ಗೆ ಹೇಗೆ ಬೇಕು ಎಲ್ಲ ಆಲ್ಟ್ರೇಷನ್ ಮಾಡಿ ಸ್ಟೀಲಲ್ಲಿ ನಾವು ರೆಡಿ ಮಾಡಿಸಿದ್ದೀವಿ ಸರ್. ಫುಲ್ ಹೈಜೆನಿಕ್ ಸರ್, ಫುಲ್ ಹೈಜೆನಿಕ್ಕು. ಒಂದು ಬೆವರು, ಒಂದು ಕೂದಲು ಕೂಡ ಅದಕ್ಕೆ ಹೋಗಕ್ಕೆ ಬಿಡಲ್ಲ. ಚೂರ್ಣಂ, ಮಿಲೆಕ್ಸ್ ಚೂರ್ಣಂ ಅಂತ ಸರ್. ಇದು ಆಯುರ್ವೇದಿಕ್ ಹರ್ಬ್ಸ್ಗಳು ಸರ್ ಇದು. ಸೊ ಇದರಲ್ಲಿ 18 ಗಿಡ ಮೂಲಿಕೆಗಳಿಂದ ತಯಾರಾಗಿರುವಂಥದ್ದು. ಇದು ಒಂದು ಚೂರ್ಣಂ ಅಂತ ಇರುತ್ತೆ, 20 ಗ್ರಾಮ್. ಆರೋಗ್ಯಾಮೃತ ಚೂರ್ಣ. ಹೌದು, ಆರೋಗ್ಯಾಮೃತ ಚೂರ್ಣ ಅಂತ. ಇದು ಅಶ್ವಗಂಧ. ಅಶ್ವದಷ್ಟೇ ಶಕ್ತಿ ಉಳ್ಳಂತಹದ್ದು ಇದರಲ್ಲಿ ನಮಗೆ ಸಿಗುತ್ತೆ. ಕುದುರೆ ಓಟದಷ್ಟು ಮತ್ತು ಕುದುರೆ ಶಕ್ತಿ ನಮಗೆ ಸಿಗುವಂಥದ್ದು ಇದು ಅಶ್ವಗಂಧ ಅಂತ ಹೇಳ್ತಾರೆ ಸರ್. ಇದು ಇದೇ ಥರ ಇದು ನೋಡಿ, ಜ್ಯೇಷ್ಠ ಮಧು. ಇದು ಜ್ಯೇಷ್ಠ ಅಂದರೆ ಶ್ರೇಷ್ಠ, ಮಧು ಅಂದರೆ ಜೇನು, ಜೇನಿಗಿಂತನೂ ಶ್ರೇಷ್ಠವಾಗಿದ್ದು ಜ್ಯೇಷ್ಠ ಮಧು ಅಂತ ಹೇಳ್ತಾರೆ. ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ ನೋಡಿ. ಇದು ನಾಚಿಕೆ ಮುಳ್ಳು, ಮುಟ್ಟಿದರೆ ಮುನಿ ಅಂತ ಹೇಳ್ತಾರೆ. ಇದು ನಾವು ಇಲ್ಲೇ ತುಳ್ಕೊಂಡು ಓಡಾಡ್ತೀವಿ. ಇದು ನಾವು ಇಲ್ಲೇ ಸರ್, ಇಲ್ಲೇ ನಮ್ಮ ಕಾಲು ಬುಡದಲ್ಲೇ ಇರುತ್ತೆ.
ಇದು ಸ್ಟೋನಿಗೆ ತುಂಬ ಒಳ್ಳೇದು ಸರ್. ಇದು ಕಿಡ್ನಿ ಸ್ಟೋನಿಗೆ ತುಂಬ, ಯೂರಿನ್ ಇನ್ಫೆಕ್ಷನ್ ಇದಕ್ಕೆಲ್ಲ ತುಂಬ ಯೂಸ್ಫುಲ್ ಸರ್ ಇದು. ಸೊ ಇಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಕಷಾಯ ರೂಪದಲ್ಲಿ ಕೊಡ್ತಾರೆ. ಇಲ್ಲಿ ಮಲೆನಾಡು ಪ್ರಾಂತ್ಯದಲ್ಲಿ ಇದನ್ನು ಕಷಾಯ ರೂಪದಲ್ಲಿ ಕೊಡ್ತಾರೆ. ಬಟ್ ನಾವು ನಮ್ಮ ಆರೋಗ್ಯ ಅಮೃತ ಚೂರ್ಣದಲ್ಲಿ ಇದನ್ನು ನಾವು ಎಲ್ಲದೂ ನಾವು ಹಾಕಿದ್ದೀವಿ ಸರ್. ಹಾಗೆ ಬಂದಂಗೆ ಸರ್ ನೋಡಿ ಸರ್, ಇದು ನಮ್ಮ ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸ್ಗಳು. ಇನ್ನು ನೀವು ನೋಡ್ದಂಗೆ ಗೋಡಂಬಿ, ಬಾದಾಮಿ, ಚಿಯಾ ಸೀಡ್ಸು, ಇದು ನೋಡಿ ಲೋಟಸ್ ಸೀಡ್ಸ್ ಸರ್, ತಾವರೆ ಬೀಜ. ಇದು ತಾವರೆ ಬೀಜ ಸರ್. ಇದು ನೋಡಿ, ಇದು ಕುಂಬಳಕಾಯಿ ಬೀಜ ಸರ್. ಕುಂಬಳಕಾಯಿ ಬೀಜ, ಇದು ಕಲ್ಲಂಗಡಿ ಬೀಜ, ನಮ್ಮ ಮಲೆನಾಡಿನ ಕರಿಮೆಣಸು. ಇದು ಅಗಸೆ ಬೀಜ ಸರ್. ಅಗಸೆ ಬೀಜದಿಂದ ಎಷ್ಟು ಯೂಸ್ಫುಲ್ ಇದೆ ಅಂದರೆ ಸರ್, ನಮ್ಮ ಪ್ರಾಡಕ್ಟ್ ಯಾಕೋಸ್ಕರ ನೋಡಿ, ಗಂಟು ನೋವು, ಕಾಲು ಮಂಡಿ ನೋವು, ಈ ಅಗಸೆ ಬೀಜದಿಂದ ಕೂದಲು ಕೂದಲಿಗೆ ತುಂಬ ಒಳ್ಳೆಯದು. ಇದರಿಂದ ಇದನ್ನ ನೆನೆಸ್ಬಿಟ್ಟು ಇದ್ರ ಜಲ್ ಥರ ಕ್ರಿಯೇಟ್ ಆಗುತ್ತೆ, ಅದನ್ನು ತಲೆ ಕೂದಲಿಗೆ ಹಚ್ಕೊಳ್ತಾರೆ. ಸೊ ಮುಖದ ಕಾಂತಿ ಹೆಚ್ಚಿಸೋಕ್ಕೆ ಡ್ರೈ ಫ್ರೂಟ್ಸ್ಗಳು, ಗೋಡಂಬಿ, ಬಾದಾಮಿ, ಪಿಸ್ತಾ, ಒಣ ಹಣ್ಣುಗಳು ಮತ್ತು ಬೀಜಗಳನ್ನು ಹಾಕ್ತೀವಿ. ನಮ್ಮ ಮಿಲೆಕ್ಸ್ ಹೆಲ್ತ್ ಮಿಕ್ಸಿಗೆ ಇದು ನಾವು ಎಷ್ಟು ಯೂಸ್ ಮಾಡ್ತೀವಿ. ಇಲ್ಲಿ ಸಿರಿಧಾನ್ಯಗಳು ಸರ್ ನೋಡಿ ಸರ್, ಇದು ರೆಡ್ ರೈಸ್ ರಕ್ತಶಾಲಿ ಅಕ್ಕಿ ಅಂತ ಸರ್. ಇದು ನೋಡಿ ಎಷ್ಟು ಕೆಂಪಿದೆ ಅಂದರೆ, ಇದು ನಾವು ಕಟ್ ಮಾಡಿರೋ ಒಳಗೂ ಕೆಂಪಿದೆ ಸರ್. ರಕ್ತಶಾಲಿ ಅಕ್ಕಿ ಅಂತ ಹೇಳ್ತಾರೆ. ಮಲೆನಾಡಿನ ಏಲಕ್ಕಿ ಸರ್ ಇದು. ಇದು ನೋಡಿ ಬಿಳಿ ಜೋಳ, ಇದು ಸ್ಪ್ರೌಟೆಡ್ ಸರ್. ನಿಮ್ಗೆ ಕಾಣತ್ತೆ ನೋಡಿ, ಸ್ಪ್ರೌಟೆಡ್ ಸರ್ ಇದು. ಇದನ್ನ ನಿಮ್ಗೆ ಹೇಳ್ದಂಗೆ ಮೊಳಕೆ ಕಟ್ಟಿ ಮತ್ತು ಡ್ರೈ ಮಾಡಿದ್ಮೇಲೆ ಇದು ಇರೋದು. ಇದು ಮೊಳಕೆ ಕಟ್ಟಿದ ಹೆಸರು ಕಾಳು ಸರ್, ಮುದ್ಗ ಅಂತ ಸರ್. ಇದು ಹೆಸರು ಕಾಳು ಮುದ್ಗ. ಇದು ನೋಡಿ ಸರ್, ಡ್ರೈ ಹೆಂಗೆ ಸೌಂಡ್ ಬರುತ್ತೆ ನೋಡಿ ಸರ್. ಇದು ಮೊಳಕೆ ಕಟ್ಟಿ ನಾವು ಡ್ರೈ ಆಗಿದೆ, ಒಣಗಿಸಾದ್ಮೇಲೆ ಇದು ರೆಡಿ ಆಗಿರೋದು. ಸೊ ಇದು ರೋಸ್ಟಿಗೆ ಹೋಗುತ್ತೆ. ಇದು ಈಗ ಒಂದು ಬ್ಯಾಚ್ ರೋಸ್ಟ್ ಆಗ್ತಿದೆ, ಇದು ಸೆಕೆಂಡ್ ಬ್ಯಾಚಿಗೆ ರೆಡಿ ಆಗ್ತಿರೋದು. ಮೊಳಕೆ ಕಟ್ಟಿದ ಹುರುಳಿ ಎಲ್ಲ ಸಿರಿಧಾನ್ಯ, ಮಸೂರ್ ದಾಲ್, ನವಣೆ, ರಾಗಿ ಸರ್, ರಾಗಿ ಇವೆಲ್ಲ ಮೊಳಕೆ ಕಟ್ಟಿದ ರಾಗಿ. ಕಡಲೆ ಸೌಂಡ್ ಹೆಂಗೆ ಬರುತ್ತೆ ನೋಡಿ ಸರ್. ಇದು ಎಲ್ಲ ಡ್ರೈ ಆಗಿದೆ, ಮೊಳಕೆ ಕಟ್ಟಿ ಆಮೇಲೆ ಡ್ರೈ ಆಗಿದೆ. ಇದು ನೆಕ್ಸ್ಟ್ ಬ್ಯಾಚಿಗೆ ರೆಡಿ ಮಾಡಿಟ್ಟಿದ್ದೀವಿ. ಇದು ನಮ್ಮ ರೋಸ್ಟರ್ ಸರ್. ಇದ್ರ ಒಳಗೆಲ್ಲ ನಾವು ಎಲ್ಲ ಐಟಮ್ ಏನು ತೋರಿಸಿದ್ವು ಅವೆಲ್ಲ ರೋಸ್ಟ್ ಆಗ್ತಿದೆ ಸರ್. ಈಕ್ವಲ್ ಆಗಿ ರೋಸ್ಟ್ ಆಗುತ್ತೆ ಸರ್ ಇದರಲ್ಲಿ. ಸೊ ಈಗ ನಿಮಗೆ ಕೈಯಲ್ಲಿ ಹುರಿದ್ರೆ ಅಂತೆಲ್ಲ ಆದರೆ ಹಸಿ ಬಸಿ ಆಗುತ್ತೆ. ಒಂದು ರೋಸ್ಟ್ ಆಗುತ್ತೆ, ಒಂದು ರೋಸ್ಟ್ ಆಗುತ್ತೆ. ಬಟ್ ಇದರಲ್ಲಿ ಈಕ್ವಲ್ ಆಗಿ ಪ್ರತಿಯೊಂದು ರೋಸ್ಟ್ ಆಗುತ್ತೆ. ಸೊ ನಾವು ಇಷ್ಟು ನಿಮಿಷಕ್ಕೆ ಅಂತ ಹಾಕಿ ಸೆಟ್ ಮಾಡಿಟ್ಟಿರ್ತೀವಿ. ಸೊ ಅಷ್ಟು ನಿಮಿಷಕ್ಕೆ ಇದು ರೋಸ್ಟ್ ಆಗುತ್ತೆ. ಇದು ಪ್ರಾಪರಾಗಿ ರೋಸ್ಟ್ ಆಗುತ್ತೆ. ನೋಡಿ ಇಲ್ಲಿ ನೋಡಿ, 140 ಡಿಗ್ರಿ ಹೋಗಬೇಕು, ಈಗ 103 ಡಿಗ್ರಿ ಓಡ್ತಿದೆ ಈಗ. ಸೊ ಈಗ ಪ್ರಾಪರಾಗಿ ನಾವು ಎಷ್ಟು ನಿಮಿಷಕ್ಕೆ ಸೆಟ್ ಮಾಡಿರ್ತೀವೋ ಅಷ್ಟು ನಿಮಿಷದಲ್ಲಿ ಪ್ರಾಪರ್ ಈಕ್ವಲ್ ಆಗಿ ಪ್ರತಿಯೊಂದು ಕಾಳು ಎಷ್ಟು ರೋಸ್ಟ್ ಆಗಬೇಕು ಅಷ್ಟು ರೋಸ್ಟ್ ಆಗುತ್ತೆ. ಇದರಲ್ಲಿ ಒಂದು ಜಾಸ್ತಿ ಒಂದು ಕಡಿಮೆ. ಈಗ ಜಾಸ್ತಿ ಆದರೂ ನಮ್ಗೆ ಪ್ರಾಬ್ಲಮ್ಮು, ನಿಮಗೆ ಆ ಟೇಸ್ಟ್ ಹೋಗ್ಬಿಡುತ್ತೆ. ಕಡಿಮೆ ಆದರೆ ಬೇಗ ಹಾಳಾಗ್ಬಿಡುತ್ತೆ, ಫ್ರೆಶ್ನೆಸ್ಸೇ ಇರಲ್ಲ. ಸೊ ಈಕ್ವಲ್ ಆಗಿ ರೋಸ್ಟ್ ಆಗುತ್ತೆ. ಇದರಲ್ಲಿ ಒಂದೇ ಲೆವೆಲಲ್ಲಿ ರೋಸ್ಟ್ ಆಗುತ್ತೆ. ಎಲ್ಲ ಧಾನ್ಯಗಳು ರೋಸ್ಟಿಂಗ್ ಮಾಡ್ತಾ ಇದ್ದಾರೆ. ಈಗ ನಾವು ಏಲಕ್ಕಿ ಹಾಕ್ತಿದ್ದೀವಿ ಸರ್. ನೋಡಿ ಸರ್, ಏಲಕ್ಕಿ ಧಾನ್ಯಗಳನ್ನು ಎಲ್ಲ ರೋಸ್ಟಿಂಗ್ ಆಗಿ ಹಾಕ್ತಾ ಇದ್ದೀವಿ. ಕಡೆ ರಾಜಣ್ಣ ಸರ್. ನೆಕ್ಸ್ಟ್ ಪೌಡರ್ ಸರ್. ಸೊ ಅದನ್ನು ಬನ್ನಿ
ತೋರಿಸ್ತೀವಿ ಮಷಿನ್ ಸರ್ ಈಗ ರೋಸ್ಟಿಂಗ್ ಆಗಿ 1 hour 2 hour ಆಗಿದೆ, ಅದು ತಣ್ಣಗಾಗಿದೆ. ತಣ್ಣಗಾಗ್ಬೇಕು ಸರ್, ಅದು ತಣ್ಣಗಾಗಿಲ್ಲ ಅಂದ್ರೆ ಹಿಟ್ ಗಂಟಾಗ್ಬಿಡತ್ತೆ. ಸೊ ನಮ್ದು 2 ಟೈಮಲ್ಲಿ ಇರುತ್ತೆ ಸರ್. ಒಂದು ರೋಸ್ಟ್ ಟೈಮಲ್ಲಿ ತಣ್ಣಗಾಗಬೇಕು, ಪೌಡರ್ ನಮ್ದು ಬಿಸಿ ಆಗಲ್ಲ ಸರ್. ನಮ್ದು ಅದೇ ಒಂದು ವಿಶೇಷ, ಅದನ್ನು ತೋರಿಸ್ತೀವಿ ಬನ್ನಿ. ಈಗ ರೋಸ್ಟಿಂಗ್ ಆಗಿದೆ, ಈಗ ನಾವು ಮಿಷನಿಗೆ ಹಾಕಿ ಪೌಡರ್ ಮಾಡೋದು ಹೇಗಂತ ತೋರಿಸ್ತೀವಿ ಬನ್ನಿ ಸರ್. ಇದು ಹ್ಯಾಮರ್ ಮಿಲ್ ಕೂಲ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಸರ್. ಇದು ಇದರಲ್ಲಿ ಹಿಟ್ಟು ಈಗೇನು ಪೌಡರ್ ಆಗುತ್ತೆ ಅದು ಹೀಟ್ ಆಗಲ್ಲ ಅದರಲ್ಲಿ. ಹಾ, ಇದು ಹ್ಯಾಮರ್ ತರ ಇದಾಗುತ್ತೆ, ಕೂಲ್ ಪ್ರೋಸೆಸ್ ಸರ್. ನೋಡಿ ಒಳಗಡೆ ಮಿಷನ್ ಇರುತ್ತೆ. ಈಗ ಹಳೆ ಕಾಲದಲ್ಲಿ ಆ ತರ ಸರ್ ಇದು. ಅಕ್ಕಿನ ರೈಸ್ ಮಿಲ್ಗಳೇ ಇರಲಿಲ್ಲ ಅಂತ ಸಮಯದಲ್ಲಿ ಒನಕೆಯಲ್ಲಿ ಭತ್ತನ ಕುಟ್ಟಿ ತೆಗೆದು ಅನ್ನ ಮಾಡಿ ಊಟ ಮಾಡ್ತಿದ್ರು. ಇದೇ ತರ ಮಿಷನ್ ನಲ್ಲಿ ಇದು ಹ್ಯಾಮರಿಂಗ್ ಹೊಡೆಯೋದು ಮಾಡಿದ್ದಾರೆ. ಮತ್ತೆ ಅದ್ರಲ್ಲಿ ಹೊಡೆದೇ ಪುಡಿ ಆಗುತ್ತೆ, ಕೂಲ್ ಪ್ರೋಸೆಸ್. ಇದರಲ್ಲಿ ತಣ್ಣಗಾಗಲ್ಲ, ಟರ್ನು ಆಗುತ್ತೆ, ಹೊಡಿತಾನೂ ಇರುತ್ತೆ. ಇದು ನಮ್ದು ಹಳೆ ಮಷಿನ್ಗಳು, ಪಲ್ವನೈಸರ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಹಿಟ್ಟೆಲ್ಲ ಪೌಡರ್ ತುಂಬ ಬಿಸಿ ಆಗ್ತಿತ್ತು ಸರ್. ಈಗ ನೀವೇ ಅನ್ಕೊಳ್ಳಿ, ಬಿಸಿ ಆದ್ರೆ ಅದ್ರಲ್ಲಿ ಸತ್ವಗಳೇ ಇರಲ್ಲ, ನಿಮ್ಗೆ ಆ ಫ್ರೇಗ್ರೆನ್ಸ್ ಇರಲ್ಲ, ಸ್ಮೆಲ್, ಆ ಫ್ರೆಶ್ನೆಸ್ ಇರಲ್ಲ. ಸೊ ಇದರಲ್ಲಿ ಬಿಸಿ ಆಗಲ್ಲ. ಸೊ ನಿಮ್ಗೆ ಆ ಸ್ಮೆಲ್ಲು ಎಲ್ಲ ಹಾಗೆ ಇರುತ್ತೆ. ಸೊ ನಿಮ್ಗೆ ಸತ್ವ ಹಾಗೆ ಇರತ್ತೆ ಇದರಲ್ಲಿ. ಸರ್ ಉದಾಹರಣೆಗೆ ನಾವು ಖಾರನ ಮಿಕ್ಸಿಲಿ ಕಡಿದ್ರೆ ಹೆಂಗೆ, ಕಲ್ಲಲ್ಲಿ ರುಬ್ಬಿದ್ರೆ ಹೇಗೆ, ಆ ಥರದಲ್ಲಿ ಅದು ಮಿಕ್ಸಿಲಿ. ಪೊಲೋನೈಸರಲ್ಲಿ ಏನಂದರೆ ಮಿಕ್ಸಿಲಿ ಖಾರ ಕಡ್ದಾಗ ಆಗುತ್ತೆ. ನಾವು ಈ ಹ್ಯಾಮರಿಂಗ್ ಮಿಲ್ಲಲ್ಲಿ ಅಂದರೆ ಕಲ್ಲಲ್ಲಿ ಖಾರವನ್ನು ರುಬ್ಬಿದ ಹಾಗೆ ಯಾವ ಟೇಸ್ಟ್ ಬರುತ್ತೆ, ಆರೋಗ್ಯಕ್ಕೆ ಉತ್ತಮ. ನಾವು ಕಲ್ಲಲ್ಲಿ, ಹಾಗಾಗಿ ನಾವು ಹ್ಯಾಮರಿಂಗ್ ಮಿಲ್ ಒಳ್ಳೇದಂತ ಹೇಳಿ ಇದರಲ್ಲಿ ಮಾಡ್ತಾ ಇದ್ದೀವಿ ಸರ್. ತೋರಿಸಿ ಬನ್ನಿ ಸರ್. ನೋಡಿದೆ ಈಗ ರನ್ ಆಗ್ತಾ ಇದೆ, ಹ್ಯಾಮರಿಂಗ್ ಮಿಲ್ಗೆ ಹಾಕ್ತಾ ಇದೆ ನೋಡಿ ಸರ್. ಪೌಡರ್ ಆಗಿದೆ. ಸೊ ಇದನ್ನು ಯಾವುದೇ ರೀತಿಯಲ್ಲಿ ಕೈಲಿ ಮುಟ್ಟಲ್ಲ ಸರ್. ನಾವು ಎಲ್ಲ ಗ್ಲೌಸ್ ಹಾಕಿದ್ದಾರೆ ಮತ್ತು ನಾವು ಸೌಟೆಲ್ಲ ಇದು ಮಾಡೋದು. ನೆಕ್ಸ್ಟ್ ಅದನ್ನು ಸಾಣಿಸ್ತಾರೆ ಸರ್ ಮ್ಯಾನುವಲ್ ಆಗಿ. ಅದರಲ್ಲಿ ಏನೂ ಕಸ ಕಡ್ಡಿ ಬಿದ್ದಿರಲ್ಲ ಸರ್ ಇದು ಒಳಗೆ. ಬಟ್ ಆದರೂ ಒಂದು ಸತಿ ಸಾಣಿಸಿ ಆಮೇಲೆ ನಾವು ಅದನ್ನು ಪ್ಯಾಕಿಂಗ್ ಹೋಗುತ್ತೆ. ಕೂದಲು ಬಿದ್ದಿರ್ಬೋದು, ಮೇ ಬಿ ಬಿದ್ದಿರ್ಬೋದು ಅಷ್ಟೇ, ಆ ಥರ ಇದಕ್ಕೆ ಏನೋ ಕಸ ಹೋಗಿರ್ಬೋದು. ಸೊ ಅದೆಲ್ಲ ಅವಾಯ್ಡ್ ಆಗಲಿ. ಯಾವುದೇ ಧಾನ್ಯ ಪೌಡರ್ ಆಗದೈತಿ ಇಡೀ ಇರ್ಬೋದು ಹಾಗೆ. ಸೊ ಅದಕ್ಕೋಸ್ಕರ ಅವಾಯ್ಡ್ ಆಗಲಿ ಅಲ್ಲಿ ಬಂದಿರ್ಬೋದು. ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾವು ಅದು ಸಾಣಿಸಿದಾಗ ಅದರಲ್ಲಿ ಜಲ್ಡೆಯಲ್ಲಿ ಸಿಕ್ಕಾಕೊಳ್ಳುತ್ತೆ, ಯಾವುದೇ ಇದ್ರೂ ಕೂಡ ಪೌಡ್ರಿಗೆ ಬರಲ್ಲ ಸರ್. ನೋಡಿ ಇದು ಫೈನಲ್ ಪ್ರಾಡಕ್ಟ್ ಸರ್. ಇದು ಇದು ಫೈನಲ್ ಸರ್, ಇದು ಫೈನಲ್ ಪ್ರಾಡಕ್ಟ್ ಸರ್. ಇದು ಕ್ಲೀನ್ ಆಗಿರೋದು ಸರ್. ಇದು ನೆಕ್ಸ್ಟ್ ಪ್ಯಾಕಿಂಗ್ ಹೋಗುತ್ತೆ ಇದು. ಸೊ ಈಗ ನಾವು ಏನು ಮನೇಲಿ ಪ್ರಿಪೇರ್ ಮಾಡ್ತೀವಿ ನಾವು ಅಷ್ಟು ಕೇರಾಗಿ ಮಾಡ್ತೀವಲ್ಲ, ಅದೇ ಥರ ನಮ್ಮ ಫ್ಯಾಕ್ಟ್ರಿಲಿ ಅಷ್ಟೇ ಸರ್, ಅಷ್ಟೇ ಕೇರಾಗಿ ನಾವು ಮಾಡ್ತೀವಿ. ಆ ಫ್ರೇಗ್ರೆನ್ಸ್ ಹೆಂಗಿದೆ ನೋಡಿ ಸರ್ ಅಲ್ವಾ, ಆ ಏಲಕ್ಕಿ ಫ್ರೇಗ್ರೆನ್ಸು. ಆಮೇಲೆ ಸ್ಮೆಲ್ಲು ಸರ್, ಇಲ್ಲಿ ಸುತ್ತಮುತ್ತಲು ಮನೆಯವ್ರು ಹೇಳ್ತಾರೆ ಒಳ್ಳೆ ಸ್ಮೆಲ್ ಬರ್ತಿರತ್ತೆ ನಮಗೆ. ಈ ಪೌಡ್ರಿಗೆ ಹಾಕ್ತೀವಲ್ಲ ನಾವು, ಅವಾಗ ಒಳ್ಳೆ ಸ್ಮೆಲ್ ಬರುತ್ತೆ ಅಲ್ವಾ. ಸುತ್ತಮುತ್ತಲು ಮನೆಯವರೆಲ್ಲ ಹೇಳ್ತಿರ್ತಾರೆ ಅಷ್ಟು ಒಳ್ಳೆ ಸ್ಮೆಲ್ ಬರ್ತಿರತ್ತೆ ಅಂತ. ಇದು ಯಾಕೊತ್ತಾ ಸರ್, ಒಂದು ಕೆಲಸ ಆಗಿದೆ ಇಲ್ಲಿ. ನಾವು ಒಂದಿನ ಪ್ರೊಡಕ್ಷನ್ ಮಾಡಲಿಲ್ಲ ಅಂದ್ರೆ ಇವತ್ತೇನು ಪ್ರೊಡಕ್ಷನ್ ಇಲ್ವಾ ಪ್ರೊಡಕ್ಷನ್ ಇಲ್ಲ ಅಂದ್ರೆ ಅವ್ರಿಗೆ ವಾಸನೆ ಉಂಟಲ್ಲ, ನಮ್ಮದು ಪರಿಮಳ ಇದೆ ಉಂಟಲ್ಲ, ಅದು ರೋಡಲ್ಲಿ ಹೋಗುವಾಗಲೇ ಗೊತ್ತಾಗುತ್ತೆ ಅವರಿಗೆ. ಇವತ್ತು ಪ್ರೊಡಕ್ಷನ್ ಇಲ್ಲ, ಫ್ಯಾಕ್ಟ್ರಿ ರಜೆ. ಏಲಕ್ಕಿ ಯಾಕೋಸ್ಕರ ಅಂದ್ರೆ ಆ ಏಲಕ್ಕಿ ಸರ್, ಏಲಕ್ಕಿ ನಮ್ದು ಇಲ್ಲೇ ನಮ್ದು ಮಲೆನಾಡು ಏಲಕ್ಕಿ ಸರ್, ಅದು ಚಿಕ್ಕಮಗಳೂರು ಸೈಡ್ ಏಲಕ್ಕಿ. ಸೊ ನಾವು ಇಲ್ಲೇ ರೈತರ ಹತ್ರನೇ ಅದನ್ನ ಬೈ ಮಾಡ್ತೀವಿ. ಇಲ್ಲೇ ತೋಟ ಗದ್ದೆಲೆಲ್ಲ ಹಾಕೊಂಡಿರ್ತಾರಲ್ಲ, ಸೊ ನಾವು ಅವ್ರ ಹತ್ರನೇ ಡೈರೆಕ್ಟ್ ಬೈ ಮಾಡ್ತೀವಿ ನಾವು ಅದನ್ನ. ಸೊ ಏಲಕ್ಕಿ ಕಾಳು ಮೆಣಸು ಅದ್ರದ್ದು ನಿಮ್ಗೆ ಆ ಫ್ರೆಶ್ನೆಸ್, ಆ ಸ್ಮೆಲ್ ಬರ್ತಿರೋದು ಅಲ್ವಾ. ದುಡ್ಡಿಗೋಸ್ಕರ ನಾವು ಯಾವತ್ತೂ ರನ್ ಮಾಡಿದ್ವಿ ಸರ್. ಸರ್ ಇಲ್ಲಿವರೆಗೂ ಎಷ್ಟೋ 1000 ಬಾಕ್ಸ್ ನಾವು ಫ್ರೀಯಾಗಿ ಕೊಟ್ಟಿದ್ದೀವಿ, ಎಷ್ಟೋ ಪ್ಯಾಕೆಟ್, ಎಷ್ಟೋ 1000 ಬಾಕ್ಸ್ ಫ್ರೀಯಾಗಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಹೇಳ್ತಾರೆ ಸರ್, ಹಿಂಗೆ ಕಾಲ್ಸ್ ಬರ್ತಿತ್ತು, ನಮಗೆ ತುಂಬ ಬಡವರು ನಾವು, ಅಂದರೆ ನಮಗೆ ಅಷ್ಟು ತಗೊಳ್ಳೋ ಶಕ್ತಿ ಇಲ್ಲ, ಇಲ್ಲಾಂದ್ರೆ ನನ್ನ ಮಕ್ಕಳು ಇಲ್ಲ ಇಲ್ಲಿ, ಇಲ್ಲ ಹೊರಗಡೆ ಹೋಗಿದ್ದಾರೆ, ನಂಗೆ ತುಂಬ ಶುಗರ್ ಇದೆ, ನಂಗೆ ತುಂಬ BP ಇದೆ, ನಂಗೆ ನಡೆಯೋಕ್ಕಾಗಲ್ಲ, ನಿಶಕ್ತಿ ಇದೆ ಅಂಥವ್ರಿಗೆ ಎಷ್ಟೋ ಬಾಕ್ಸ್ ಕೊಟ್ಟಿದ್ದೀವಿ ನಾವು. ಅವ್ರು ಜಸ್ಟ್ ಅವ್ರು ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಸರ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ನಮ್ಗೆ ಅಷ್ಟೇ ಖುಷಿ. ನಮಗೆ ಇಷ್ಟು ಮಾಡಿದ್ದಕ್ಕೆ ನಮ್ಗೊಂದು ಸಾರ್ಥಕತೆ. ಫೋನ್ ಮಾಡಿ ಅಷ್ಟು BP, ಶುಗರು, ಥೈರಾಯ್ಡು, PCOD, ಜನರಲ್ ವೀಕ್ನೆಸ್ಸು ಅಷ್ಟು ನಮಗೆ ಹಿಂಗೆ ಗುಣ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಬಟ್ 15 to 20 ಡೇಸ್ ಮೇಲೆ ಯೂಸ್ ಮಾಡಲೇಬೇಕು, ಅವಾಗಲೇ ಒಂದು ರಿಸಲ್ಟ್ ಗೊತ್ತಾಗೋಕ್ಕೆ. ಬಟ್ ಇದು ಅಷ್ಟು ಕುಡಿಯೋಕ್ಕೂ ಅಷ್ಟೇ ಥರ ಪಾಯಸ ಥರ ಇರುತ್ತೆ. ಈಗ ಶುಗರ್ ಇದ್ದವರು ಅದನ್ನು ಮಜ್ಜಿಗೆ ಹಾಕಿ ಅಥವಾ ನೀರಿಗೆ ಹಾಕಿ ಉಪ್ಪು ಹಾಕೊಂಡು ಕುಡಿಬೋದು.
ಶುಗರ್ ಇಲ್ಲದೆ ಅವರೆಲ್ಲ ಅದನ್ನ ಬೆಲ್ಲ ಹಾಕಿದ್ರೆ ನಮಗೆ ಒಳ್ಳೆ ಟೇಸ್ಟ್ ಇರುತ್ತೆ, ಆ ಥರ ಕುಡಿಬೋದು ಇದನ್ನು. ಹಾಂ ಸರ್ ನೋಡಿ, ಇದು ನಮ್ಮದು ಪ್ಯಾಕಿಂಗ್ ಮಷೀನು. ಫಸ್ಟು ನಾವು ರೆಡಿ ಆಯ್ತಲ್ಲ ಫೈನಲ್ ಪೌಡರ್ ಹೇಗಿರುತ್ತೋ ಅದನ್ನು ಈ ಟ್ಯಾಂಕ್ ಒಳಗೆ ಹಾಕಿಬಿಟ್ಟು ಅದು ಸ್ಕ್ರೂ ಕನ್ವೇರ್ ಮೂಲಕ ಈ ಪ್ಯಾಕಿಂಗ್ ಮಿಷಿನ್ಗೆ ಹೋಗುತ್ತೆ. ಇದರಲ್ಲಿ ನಿಮಗೆ ಈಕ್ವಲ್ ಆಗಿ ಈಗ ಏನು ನಮ್ಮದು ಇದು 500 ಗ್ರಾಮಿನ ಪೌಚ್ ಸರ್. ಇದು 500 ಗ್ರಾಮಿಂದ ಇದು ಪೌಚು. ಏನು 500 ಗ್ರಾಮೇ ಕರೆಕ್ಟಾಗಿ ಇದರಲ್ಲಿ ವೇ ಆಗಿ ಇದರಲ್ಲಿ ಬರುತ್ತೆ ಸರ್. ಇದರಲ್ಲಿ ಮತ್ತೊಂದು ಉದ್ದೇಶ ಏನು ಅಂದರೆ, ಈಗ ನಾವು ಪ್ಯಾಕಿಂಗ್ ಏನೇ ಕೈಯಲ್ಲಿ ಮಾಡ್ತೀವಿ ಅಂದ್ಕೊಳ್ಳಿ, ಇನ್ನೊಂದು ಬೆವರು ಸ್ವೆಟ್ ಹೋಯ್ತೋ ಅಥವಾ ಕೈ ರೋಮ ಹೋಯ್ತೋ, ಏನೋ ಬಗ್ದ ಕಾಯಿನ್ ಹೋಯ್ತೋ, ಏನೋ ಕಸ ಹೋಗುತ್ತೆ. ಬಟ್ ಪ್ಯಾಕಿಂಗ್ ಮಿಷಿನಲ್ಲಿ ಅಷ್ಟೇ ಹೈಜಿನಿಕ್ ಆಗಿ ಬರುತ್ತೆ. ಅದರಲ್ಲಿ ಏನು ಪ್ಯಾಕ್ ಆಗುತ್ತೋ ಪ್ಯಾಕಿಂಗ್ ಮಿಷಿನಲ್ಲಿ, ನೆಕ್ಸ್ಟ್ ಅದನ್ನು ಬಾಕ್ಸಿಗೆ ನಾವು ಅದನ್ನು ಪ್ಯಾಕ್ ಮಾಡಬೇಕು. ಈ ರೀತಿ ಅದು ಬರುತ್ತೆ ಔಟ್ಪುಟ್. ಈ ಥರ ಔಟ್ಪುಟ್ ಬರುತ್ತೆ ಸರ್. ಇದು ಹೆಲ್ತ್ ಮಿಕ್ಸ್ ಸರ್. ಇದು 500 ಗ್ರಾಮ್ಸಿಂದು ಒಂದು ಪೌಚು ಸರ್ ಇದು. ಸೊ ಸರ್ ನಮ್ಮ ಹತ್ರ ನಿಮ್ಗೆ ಗೊತ್ತಿದ್ದಂಗೆ 3 ಪ್ರಾಡಕ್ಟ್ ಇರೋದು: ಮಿಲೆಟ್ಸ್ ಚೂರ್ಣಮ್ಮು, ಮಿಲೆಟ್ ಹೆಲ್ತ್ ಮಿಕ್ಸು ಮತ್ತು ಮದರ್ ರೂಟ್ ಅಂತ. ಸೊ ಮಿಲೆಟ್ ಹೆಲ್ತ್ ಮಿಕ್ಸಿಗೆ ಈ ಥರ 2 ಪ್ಯಾಕೆಟು 500 ಗ್ರಾಮ್ಸಿಂದ 2 ಪೌಚು ನಾವು ಹಾಕ್ತೀವಿ 1 kg. ಏನು ಉದ್ದೇಶ ಅಂದರೆ, ಒಂದನ್ನು ಯೂಸ್ ಆದಮೇಲೆ ಇನ್ನೊಂದು ಯೂಸ್ ಮಾಡಲಿ ಅಂತ, ಒಂದೊಂದು ಕಟ್ ಮಾಡಿ ಯೂಸ್ ಮಾಡಾದ್ಮೇಲೆ ಇನ್ನೊಂದು ಯೂಸ್ ಮಾಡಲಿ. ಆವಾಗ ನಿಮ್ಗೆ ಆ ಫ್ರೆಶ್ನೆಸ್ ಹಾಗೆ ಇರುತ್ತೆ ಅದರಲ್ಲಿ. ಸೊ ಕಟ್ ಮಾಡಿಲ್ಲ ಅಂದರೆ ಆ ಫ್ರೆಶ್ನೆಸ್ ಹಾಗೆ ಇರುತ್ತೆ ಸರ್. ಇದರಲ್ಲಿ ಈ ಥರ ಬಾಕ್ಸಿಗೆ ಹಾಕ್ತೀವಿ ಅದನ್ನು, 2 ಪ್ಯಾಕನ್ನು ಈ ಥರ ಬಾಕ್ಸಿಗೆ ಹಾಕಿ 2 ಪ್ಯಾಕ್ ಹಾಕ್ತಿದ್ದೀವಿ. 2 ಪ್ಯಾಕ್ ಹಾಗೆ 2 ಆರೋಗ್ಯ ಅಮೃತ ಚೂರ್ಣನೂ ಹಾಕ್ತೀವಿ. ಚೂರ್ಣ ಅವಾಗ ನಿಮ್ಗೆ ತೋರಿಸ್ದಂಗೆ 2 ಇದರೊಳಗೆ ಇರುತ್ತೆ ಚೂರ್ಣ ಪ್ಯಾಕೆಟು. ಅದರಲ್ಲಿ 20 ಗ್ರಾಮಿದ್ದು ಇರುತ್ತೆ ಸರ್. ಅದನ್ನು ಒಂದು ಪ್ಯಾಕನ್ನು ಓಪನ್ ಮಾಡಿಕೊಂಡು 20 ಗ್ರಾಮ್ ಚೂರ್ಣನ ಮಿಕ್ಸ್ ಮಾಡಿ ಡಬ್ಬದಲ್ಲಿ ಇಟ್ಕೊಬೋದು. ಅಥವಾ ಒಂದು ಚಿಟಿಕೆ 2 ಸ್ಪೂನ್ ಮಿಲೆಕ್ಸ್ ಪೌಡ್ರಿಗೆ 1 ಚಿಟಿಕೆ ಅಷ್ಟು ಹಾಕಿ 1 ಗ್ಲಾಸ್ ಮಿಲೆಟ್ ಹೆಲ್ತ್ ಮಿಕ್ಸ್ ಮಾಡಿ ನಾವು ಕುಡಿಬೋದು. ಅದು ಯಾವ ರೀತಿ ಯಾರು ಮಾಡ್ಕೊಬೋದು. 2 ಪ್ಯಾಕ್ ಓಪನ್ ಮಾಡಿ ಡಬ್ಬದಲ್ಲಿ ಇಡಬಾರ್ದು, ಯಾಕಂದರೆ ತುಂಬ ದಿನ ಆಗುತ್ತೆ. 15 ಡೇಸ್ ಒಳಗೆ ಅದು ಖಾಲಿ ಮಾಡೋಂಗಿದ್ರೆ 2 ಪ್ಯಾಕ್ ಓಪನ್ ಮಾಡಿ 2 ಆರೋಗ್ಯ ಅಮೃತ ಚೂರ್ಣ ಇದನ್ನು ಹಾಕಿ ಡಬ್ಬದಲ್ಲಿ ಇಟ್ಕೊಬೋದು. ಅದು 1 ಪ್ಯಾಕ್ ಯೂಸ್ ಮಾಡಿ ನಾನು ಮಿಲೆಟ್ ಹೆಲ್ತ್ ಮಿಕ್ಸ್ ಯೂಸ್ ಮಾಡಿದ್ದೀನಿ, ಏನು ಪ್ರಯೋಜನ ಆಗಲಿಲ್ಲ ಅಂದರೆ ಒಂದು ಹೊತ್ತು ಡಾಕ್ಟ್ರು ಒಂದು ಮಾತ್ರೆಗೆ ಗುಣ ಆಗೋಕ್ಕಾಗಲ್ಲ ಮತ್ತು ಮರುಕಳಿಸಿ. ಇದು ನಮ್ಮ ದೈನಂದಿನ ಆಹಾರವಾಗಿ ಸೇವಿಸ್ಬೇಕು ಸರ್. ಇದು 1 ವರ್ಷ 2 ವರ್ಷ 3 ವರ್ಷ ಹೀಗೆ 3 ವರ್ಷ ಸತತ ಉಪಯೋಗಿಸಿದರೆ ಮತ್ತು ಬೇಡ ಅಂದರೂ ಅವ್ರು ತಿಂತಾರೆ ಸರ್. ಯಾಕಂದರೆ ಅವ್ರ ಆರೋಗ್ಯದಲ್ಲಿ ಬದಲಾವಣೆ ಅವರಿಗೆ ಗೊತ್ತಾಗಿರುತ್ತೆ. ಯಾರೋ ಹೇಳಿದ್ರಂತ ಕೆಲವ್ರು ಏನು ಮಾಡ್ತಾರೆ ಸರ್ ಗೊತ್ತಾ, ಒಂದು ಸಲ ಯೂಸ್ ಮಾಡ್ತಾರೆ, ತೆಗೆದು ಮೂಲೆ ಹಾಕಿರ್ತಾರೆ. ಮಿಲೆಟ್ ಹೆಲ್ತ್ ಮಿಕ್ಸಾ ನಾವು ಕುಡ್ದು ನೋಡಿದೀವ್ರಿ, ಎಷ್ಟು ದಿನ ಕುಡ್ದಿರಿ ಸರ್? 1 ದಿನ. ಏನು ಪ್ರಯೋಜನ ಸರ್ ಆ ಥರ ಸರ್? ನೋಡಿ ಸರ್, ಇದು 2 ಪೌಚಿ ಇದರಲ್ಲಿದೆ. ಇದನ್ನು ನೋಡಿ ಎಷ್ಟು ಸುರಕ್ಷಿತವಾಗಿ ಪ್ಯಾಕಿಂಗ್ ಮಾಡ್ತಿದ್ದಾರೆ ಅಂತ. ಪ್ಯಾಕಿಂಗ್ ಮಾಡ್ತಿದ್ದಾರೆ ನೋಡಿ ಸರ್. ಇದನ್ನು ಸರ್ ಇಲ್ಲ ಯಾವುದೇ ಥರ ಡ್ಯಾಮೇಜ್ ಆಗಲ್ಲ ನೋಡಿ ಸರ್. ಇದು ಒತ್ತಿದ್ರು ಇದು ಹೋಗಲ್ಲ, ಬಾಕ್ಸ್ ಏನೂ ಆಗಲ್ಲ. ಬಾಕ್ಸ್ ಒಳಗೆ ಆರ್ಡರ್ ಮಾಡಿದಾಗ ಈ ಥರ ಈ ಬಾಕ್ಸ್ ಮೇಲೆ ಇನ್ನೊಂದು ಕರ್ಟನ್ ಬಾಕ್ಸ್ ಹಾಕಿ ಸೆಂಡ್ ಮಾಡ್ತೀವಿ. ಅಂದ್ರೆ ನಾವು ಪ್ರೊಫೆಷನಲ್ ಕೊರಿಯರ್ ಮೂಲಕ ನಾವು ಕಳಿಸ್ತೀವಿ. ಸೊ ಈ ತರ ಬಾಕ್ಸ್ ರೆಡಿ ಆಗುತ್ತೆ ನೋಡಿ ಸರ್. ಈ ತರ ಬಾಕ್ಸ್ ನೋಡಿ, ಇದು ಕೊರಿಯರಿಗೆ ಕಳಿಸ್ತೀವಿ. ಕಸ್ಟಮರ್ಗೆ ಹೋಗುತ್ತೆ ಸರ್, ಹಿಂಗೆ ಹೋಗುತ್ತೆ. ಹಾಂ, ನೀವು ಆರ್ಡರ್ ಮಾಡಿದ್ರೆ ಈ ಥರ ಅಡ್ರೆಸ್ ವಿತ್ ಅಡ್ರೆಸ್ಸಲ್ಲಿ ನಿಮಗೆ ಹೀಗೆ ಮನೆಗೆ ಬರುತ್ತೆ ಸರ್. ನಿಮಗೆ ಫುಲ್ ಸೇಫ್ಟಿ. ಇದರಲ್ಲಿ ಯಾವುದೇ ಥರ ಡ್ಯಾಮೇಜ್ ಆಗಲ್ಲ, ಬಿದ್ದರೂ ಏನೂ ಆಗಲ್ಲ, ಮಳೆ ನಿಂದರೂ ಏನೂ ಆಗಲ್ಲ ಸರ್. ಇಲ್ಲಿ